Hello students, good morning. Welcome to Bhaskar classes. ನಾನು ನಿಮ್ಮ Bhaskar, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರೋದು ಹೊಸ ಚಾಪ್ಟರ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. NEP ಪ್ರಕಾರವಾಗಿ ಇದು ಎರಡನೇ ಯೂನಿಟ್ ಆಗಿದೆ ಸ್ಟೂಡೆಂಟ್ಸ್. ಹಲವಾರು ಯೂನಿವರ್ಸಿಟೀಸ್ನಲ್ಲಿ ಇದು ಫಸ್ಟ್ ಸೆಮಿಸ್ಟರ್ ಇದೆ ಅಥವಾ ಸೆಕೆಂಡ್ ಸೆಮಿಸ್ಟರ್ ಇದೆ, ಆದರೆ ಒಟ್ಟಿನಲ್ಲಿ ಫಸ್ಟ್ ಇಯರ್ BComಗೆ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. ಸೊ ಇವತ್ತಿನ ದಿವಸ ಒಂದು ಶಾರ್ಟ್ ಮೂವಿನ ನಿಮ್ಮ ಮುಂದೆ ತಂದಿದ್ದೀನಿ ಸ್ಟೂಡೆಂಟ್ಸ್. 5 minutes ವಿಡಿಯೋ ಇದೆ. ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಮಕ್ಕಳಿಗೆ ಅಂದರೆ ಸ್ಟೂಡೆಂಟ್ಸ್ಗೆ ಕಷ್ಟ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮಕ್ಕಳಿಗೆ ಕಲಿಸಿದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟಿದೆ. ಮಕ್ಕಳಿಂದನೇ ಈ ಒಂದು ವಿಡಿಯೋನ ಮಾಡಿಸಿದ್ದೀನಿ. 5 minutes ಇದೆ, ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಡೀಟೇಲ್ ಡಿಸ್ಕಷನ್ ತಗೊಂಡು ಒಂದು ಪ್ರಾಬ್ಲಮ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದ್ರೆ ಬನ್ನಿ, ಮಕ್ಕಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ, ನಿಮ್ಗೆ ಏನು ತಲುಪಿಸ್ಬೇಕು, ಏನು ಸಬ್ಜೆಕ್ಟ್ನ ನಿಮಗೆ ತಲುಪಿಸ್ಬೇಕು ಅಂತ ಹೇಳ್ತಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಬನ್ನಿ ಸ್ಟೂಡೆಂಟ್ಸ್. ಹಲೋ ಸುನೀತಾ ಅವರೇ, ನನ್ನ ಕ್ಯಾಬಿನ್ ಬನ್ನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಸುನೀತಾ ಅವರೇ, ಈ ಇಯರ್ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ನೋಡೋಣ. ಅಕೌಂಟ್ ಬುಕ್ ತಗೊಂಡು. ಹಾ ಮೇಡಮ್, ಆ ವಿಷಯ ಮಾತಾಡೋಣ ಅಂತಾನೆ ಬುಕ್ ಜೊತೆನೆ ತಂದಿದ್ದೀನಿ ಮೇಡಮ್. ಡೀಟೇಲ್ಸ್ ಮೇಡಮ್, ಈ ವರ್ಷ ಪ್ರಾಫಿಟ್ ಆಗಿದೆ ಮೇಡಮ್. ಓ ಹೌದಾ, ತುಂಬಾ ಒಳ್ಳೆ ವಿಷಯ. ಹಾಗಾದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ನ ಕರೀರಿ. ಹಾ ಓಕೆ ಮ್ಯಾಮ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಎಸ್ ಮ್ಯಾಮ್ ಕರೆಕ್ಟ್. ಏನ್ರಿ, ಇಯರ್ ಪ್ರಾಫಿಟ್ ಆಗ್ಬಿಟ್ಟಿದೆ. ಎಸ್ ಮ್ಯಾಮ್. ಕುತ್ಕೊಳ್ಳಿ ಎಲ್ರು. ಥ್ಯಾಂಕ್ ಯು ಮ್ಯಾಮ್. ಅದೇ ಇಯರ್ ಪ್ರಾಫಿಟ್ ಆಗಿದೆಯಲ್ಲ, ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ ಅಂತ ನಿನ್ನೆಲ್ಲ ಕರೆದೆ. ಶೋರ್ ಮ್ಯಾಮ್. ಮೇಡಮ್, ಈ ವರ್ಷ 15 ಲಕ್ಷ ಪ್ರಾಫಿಟ್ ಆಗಿದೆ ಮೇಡಮ್. ಎ ಡಿಪಾರ್ಟ್ಮೆಂಟ್ ಇಂದ 10 ಲಕ್ಷ ಪ್ರಾಫಿಟ್ ಬಂದಿದೆ. ಹಾಗೆ ಬಿ ಡಿಪಾರ್ಟ್ಮೆಂಟ್ ಇಂದ 7 ಲಕ್ಷ ಪ್ರಾಫಿಟ್ ಬಂದಿದೆ ಮೇಡಮ್. ಹೌದಾ, ಏನ್ರಿ ಇದು ಅವಾಗಲೇ 15 ಲಕ್ಷ ಪ್ರಾಫಿಟ್ ಆಗಿದೆ ಅಂತ ನೋಡಿದ್ರೆ 18 ಲಕ್ಷ ಹೇಳ್ತಿದ್ರಲ್ಲ. ಹಾ ಮೇಡಮ್, ಸಿ ಡಿಪಾರ್ಟ್ಮೆಂಟ್ ಇಂದ 2 ಲಕ್ಷ ಲಾಸ್ ಆಗಿದೆ ಮೇಡಮ್. ಸೊ ಹಾಗಾಗಿ 15 ಲಕ್ಷ ಬಂದಿದೆ. ಹೌದಾ, ಯಾಕ್ರಿ ಮ್ಯಾನೇಜರ್? ಮೇಡಮ್, ನಾನು ಇನ್ನ ಅಕೌಂಟ್ ಬುಕ್ ನೋಡಿಲ್ಲ ಮೇಡಮ್. ಹೌದಾ, ಕೊಡ್ರಿ ಅವ್ರಿಗೆ ಅಕೌಂಟೆಂಟ್. ಓಕೆ ಮ್ಯಾಮ್. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನೀವು ಎಕ್ಸ್ಪೆನ್ಸಸ್ನೆಲ್ಲ ಯಾವ ಬೇಸ್ ಮೇಲೆ ಅಥವಾ ಯಾವ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದನ್ನ ಕ್ಲಾರಿಫೈ ಮಾಡ್ಕೊಂಡ್ಬಿಡಿ. ಆಮೇಲೆ ನಿಮ್ಗೆಲ್ಲ ಡೌಟ್ ಕ್ಲಿಯರ್ ಆಗುತ್ತೆ ಅಲ್ವಾ? ಶೋರ್ ಮ್ಯಾಮ್. ಮೇಡಮ್, ಡೈರೆಕ್ಟ್ ಎಕ್ಸ್ಪೆನ್ಸ್ ಆದಂತ ಫ್ರೈಟ್ ಚಾರ್ಜಸ್, ಕ್ಯಾರೇಜ್ ಇನ್ವರ್ಡ್, ಇಂಪೋರ್ಟ್ ಡ್ಯೂಟಿ, ಅಪ್ರೈಟ್ ಚಾರ್ಜಸ್ ನ ನೀವು ಯಾವ ಬೇಸಿಸ್ ರೇಷಿಯೋ ಮೇಲೆ ಇದು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ? ಓ, ಅದೆಲ್ಲಾನು ನಾನು ನೆಟ್ ಪರ್ಚೇಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಓ ಮ್ಯಾಮ್, ನೆಟ್ ಪರ್ಚೇಸ್ ನ ಯಾವ ತರ ತಗೊಂಡಿದ್ದೀರಾ? ಟೋಟಲ್ ಪರ್ಚೇಸಸ್ ಅಲ್ಲಿ ಪರ್ಚೇಸ್ ರಿಟರ್ನ್ ಲೆಸ್ ಮಾಡಿ ನಾನು ತಗೊಂಡಿದ್ದೀನಿ. ಓಕೆ ಮ್ಯಾಮ್. ಮತ್ತೆ ಪವರ್ ಚಾರ್ಜಸ್ ಅಂಡ್ ವಾಟರ್ ಚಾರ್ಜಸ್ ನ ಯಾವ ರೇಷಿಯೋ ಮೇಲೆ ನೀವು ಅಲೋಕೇಟ್ ಮಾಡಿದ್ದೀರಾ? ಅದನ್ನ ನಾನು ಮೀಟರ್ ರೀಡಿಂಗ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡಿದ್ದೆ. ಕೆಲವು ತಿಂಗಳಲ್ಲಿ ಮೀಟರ್ ರೀಡಿಂಗ್ ಬಂದಿಲ್ಲ, ಹಾಗಾಗಿ ನಾನು ಆ ತಿಂಗಳುಗಳಲ್ಲಿ ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಮೇಲೆ ತಗೊಂಡಿದ್ದೆ. ಮ್ಯಾಮ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೋ ಕ್ಲಾರಿಟಿ ಕೊಡ್ತಾರೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿ ಡಿಸ್ಕೌಂಟ್ ಅಲೌಡ್, ಸೆಲ್ಲಿಂಗ್ ಕಮಿಷನ್, ಸೇಲ್ಸ್ ಟ್ಯಾಕ್ಸ್, ಕ್ಯಾರೇಜ್ ಇನ್ವರ್ಡ್, ಟ್ರಾವೆಲಿಂಗ್ ಸೇಲ್ಸ್ ಅಂಡ್ ಸ್ಯಾಲರೀಸ್, ಕಮಿಷನ್ಸ್ ಮತ್ತೆ ಅಡ್ವರ್ಟೈಸ್ಮೆಂಟ್, ಟ್ಯಾಕ್ಸ್ ಅದನ್ನೆಲ್ಲ ಯಾವ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ? ಅದನ್ನೆಲ್ಲ ನಾನು ನೆಟ್ ಸೇಲ್ಸ್ ರೇಷಿಯೋ ಆಫ್ ಈಚ್ ಡಿಪಾರ್ಟ್ಮೆಂಟ್ ಮೇಲೆ ತಗೊಂಡಿದ್ದೀನಿ. ಓಕೆ ಮ್ಯಾಮ್, ಬಟ್ ನೆಕ್ಸ್ಟ್ ಸೇಲ್ಸ್ ನ ಯಾವ ತರ ಹೇಳಿದ್ರು? ಅದೇ ಸೇಲ್ಸ್, ಟೋಟಲ್ ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ ಲೆಸ್ ಮಾಡಿ ನಾನು ತಗೊಂಡಿದ್ದೀನಿ.
ಓಕೆ ಮ್ಯಾಮ್, ರೆಂಟ್ ಅಂಡ್ ರೇಟ್ಸ್ ನ ರೀಪೇಡ್ ಚಾರ್ಜಸ್, ಆಮೇಲೆ ಇನ್ಶೂರೆನ್ಸ್ ಆಫ್ ಬಿಲ್ಡಿಂಗ್ ಅಂಡ್ ಏರ್ ಕಂಡೀಷನಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ನೀವು ಯಾವ ರೇಷಿಯೋ ಮೇಲೆ ಡಿವೈಡ್ ಮಾಡಿದ್ದೀರಾ? ಅದನ್ನೆಲ್ಲ ನಾನು ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಬೈ ಈಚ್ ಡಿಪಾರ್ಟ್ಮೆಂಟ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಹಾ ಮ್ಯಾಮ್, ಎಲೆಕ್ಟ್ರಿಸಿಟಿ ಬಿಲ್ ಆರ್ ಲೈಟಿಂಗ್ಸ್ ನ ನೀವು ಯಾವ ರೇಷಿಯೋ ಮೇಲೆ ಅಲೋಕೇಟ್ ಮಾಡಿದ್ದೀರಾ? ಅದನ್ನ ನಾನು ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಇನ್ ಈಚ್ ಡಿಪಾರ್ಟ್ಮೆಂಟ್ ರೇಷಿಯೋ ಮೇಲೆ ಅಲೋಕೇಟ್ ಮಾಡಿದ್ದೀನಿ. ಮ್ಯಾಮ್, ಡಿಪ್ರಿಸಿಯೇಷನ್ ಆಫ್ ಮಷಿನರಿ, ರಿಪೇರ್ಸ್ ಆನ್ ಮಷಿನರಿ ಯಾವ್ದ್ರ ಮೇಲೆ ತಗೊಂಡಿದ್ದೀರಾ? ಅದನ್ನ ನಾನು ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಬೈ ಈಚ್ ಡಿಪಾರ್ಟ್ಮೆಂಟ್ ಮೇಲೆ ತಗೊಂಡಿದ್ದೆ. ಕೆಲವು ತಿಂಗಳುಗಳಲ್ಲಿ ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಮೇಲೆ ತಗೊಂಡಿಲ್ಲ. ಅದ್ರ ಬದಲಿಗೆ ನಾನು ವ್ಯಾಲ್ಯೂ ಆಫ್ ದಿ ಮಷಿನರಿ ಇನ್ ಈಚ್ ಡಿಪಾರ್ಟ್ಮೆಂಟ್ ರೇಷಿಯೋ ಮೇಲೆ ತಗೊಂಡಿದ್ದೀನಿ. ಮ್ಯಾಮ್, ಆಮೇಲೆ ಕ್ಯಾಂಟೀನ್ ಅಂಡ್ ರಿಕ್ರಿಯೇಷನ್ ಅಂಡ್ ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ನ ನೀವು ಯಾವ್ದ್ರ ಮೇಲೆ ಡಿವೈಡ್ ಮಾಡ್ತೀರಾ? ಅದನ್ನ ನಾನು ನಂಬರ್ ಆಫ್ ವರ್ಕರ್ಸ್ ಇನ್ ಈಚ್ ಡಿಪಾರ್ಟ್ಮೆಂಟ್ ರೇಷಿಯೋ ಮೇಲೆ ತಗೊಂಡಿದ್ದೀನಿ. ಮ್ಯಾಮ್, ಇನ್ಸೂರೆನ್ಸ್ ಪ್ರೀಮಿಯಂ ನ ಯಾವ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ? ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಇನ್ಶೂರ್ಡ್ ಮೇಲೆ ನಾನು ತಗೊಂಡಿದ್ದೀನಿ. ಮ್ಯಾಮ್, ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಇನ್ಶೂರೆನ್ಸ್ ಯಾವ್ದ್ರ ಮೇಲೆ? ಅದನ್ನ ನಾನು ರೇಷಿಯೋ ಆಫ್ ವೇಜಸ್ ಟು ವರ್ಕರ್ಸ್ ಇನ್ ಈಚ್ ಡಿಪಾರ್ಟ್ಮೆಂಟ್ ರೇಷಿಯೋ ಮೇಲೆ ತಗೊಂಡಿದ್ದೀನಿ. ಓಕೆ, ನಿಮ್ಗೆ ಈಗ ಎಕ್ಸ್ಪೆನ್ಸಸ್ ಎಲ್ಲ ಕ್ಲಾರಿಫೈ ಸಿಗ್ತಾ? ಹಾಗೆ ಈಗ ಇನ್ಕಮ್ಸ್ ನ ಹಾಗೆ ಕ್ಲಾರಿಫೈ ಮಾಡ್ಕೊಂಡ್ಬಿಡಿ. ಶೋರ್. ಅವಾಗ ನಿಮ್ಗೆ ಡೌಟ್ಸ್ ಏನೇ ಇದ್ರು ಕ್ಲಿಯರ್ ಆಗುತ್ತೆ ಅಲ್ವಾ? ಮೇಡಮ್, ಇನ್ಕಮ್ ಆದಂತಹ ಡಿಸ್ಕೌಂಟ್ ರಿಸೀವ್ಡ್ ಅಂಡ್ ರಿಸರ್ವ್ ಫಾರ್ ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್ ನ ಯಾವ ಬೇಸಿಸ್ ರೇಷಿಯೋ ಬೇಸಿಸ್ ಮೇಲೆ ಅಲೋಕೇಟ್ ಮಾಡಿದ್ದೀರಾ? ಅದನ್ನ ನಾನು ನೆಟ್ ಪರ್ಚೇಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ರೇಷಿಯೋ ಮೇಲೆ ತಗೊಂಡಿದ್ದೀನಿ. ಓಕೆ ಮ್ಯಾಮ್, ಕಮಿಷನ್ ಅರ್ನ್ಡ್ ಆನ್ ಸೇಲ್ಸ್ ನ ಯಾವ ರೇಷಿಯೋ ಮೇಲೆ ನೀವು ಅಲೋಕೇಟ್ ಮಾಡಿದ್ದೀರಾ? ನೆಟ್ ಸೇಲ್ಸ್ ರೇಷಿಯೋ ಮೇಲೆ ಅಲೋಕೇಟ್ ಮಾಡಿದ್ದೀನಿ. ಎಂಪ್ಲಾಯೀಸ್ ಇನ್ಶೂರೆನ್ಸ್ ಪ್ರೀಮಿಯಂ ಅದನ್ನ ನಂಬರ್ ಆಫ್ ಎಂಪ್ಲಾಯೀಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ರೇಷಿಯೋ ಮೇಲೆ ಅಲೋಕೇಟ್ ಮಾಡಿದ್ದೀನಿ. ಎಲ್ಲ ಕ್ಲಾರಿಫೈ ಆಯ್ತಾ? ಎಸ್ ಮ್ಯಾಮ್. ಫೈನ್, ಬಟ್ ನೆಕ್ಸ್ಟ್ ಟೈಮ್ ನೋಡಿ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಲಾಸ್ ಆಗ್ತಂತ ನೋಡ್ಕೊಳ್ಳಿ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ನಾವಿವತ್ತು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಬಗ್ಗೆ ಒಂದು ಪುಟ್ಟ ವಿಡಿಯೋ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಅದು ತುಂಬಾ ಉಪಯೋಗ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ. ಥ್ಯಾಂಕ್ ಯು.